ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಹಳೆ ಸಬ್ಸ್ಕ್ರೈಬರ್ ಆಗಿದ್ರೆ ಈ ವಿಡಿಯೋ ಗೊತ್ತಿರತ್ತೆ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಹೊಸ ಸೀರೀಸ್ ನ ಶುರು ಮಾಡಿದ್ವಿ, ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಅಂತ. ಇದು 4ನೇ ಭಾಗ. ಇದರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೀಕ್ಲಿ ಜಾಬ್ ಅಪ್ಡೇಟ್ಸ್. ಇದು ಯಾವುದು ಹತ್ರದಲ್ಲಿ ಕೊನೆಯ ದಿನಾಂಕ ಇರುತ್ತಲ್ಲ ಅಂತ ಜಾಬ್ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. 22 ಫೆಬ್ರವರಿ ತನಕ ಯಾವ್ಯಾವುದು ಕೊನೆಯ ದಿನಾಂಕ ಇರುತ್ತೆ, 15ರಿಂದ 22 ಫೆಬ್ರವರಿ, ಅದನ್ನೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಯರ್ಲಿ 8ರಿಂದ 12 ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀವಿ ಇದರಲ್ಲಿ, ಅಂದ್ರೆ 12 ಜಾಬ್ಗಳ ಬಗ್ಗೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡಿ. ವಿಡಿಯೋ ಶುರು ಮಾಡೋಣ. ಕೃಷಿ ಇಲಾಖೆಯಲ್ಲಿ ಸರ್ಕಾರಿ ನೇಮಕಾತಿಗೆ ಕರೆದಿದ್ದಾರೆ. 945 ಹುದ್ದೆಗಳು ಖಾಲಿ ಇದೆ. ಕೃಷಿ ಅಧಿಕಾರಿ ಮತ್ತೆ ಕೃಷಿ ಸಹಾಯಕ ಅಧಿಕಾರಿ ಹುದ್ದೆಗಳು ಖಾಲಿ ಇದೆ. ಸ್ಯಾಲರಿ ನೋಡೋದಾದ್ರೆ 83,900 ರೂಪಾಯಿ ಇರುತ್ತೆ. ವಯೋಮಿತಿ 18ರಿಂದ 48 ವರ್ಷ. ಕೊನೆಯ ದಿನಾಂಕ ಇವತ್ತೇ 15 ಫೆಬ್ರವರಿ 2025. ಇದು KPSC ನೇಮಕಾತಿ ಆಗಿರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ನ ಹಾಕೊಳ್ಳಿ. ವಿಡಿಯೋ ನೋಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇದೆ, ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ ವಿಡಿಯೋನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ಅಧಿಸೂಚನೆಯನ್ನು ಪ್ರಕಟಣೆಗೊಳಿಸಿದ್ದಾರೆ. ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲರಿ 45,000 ರೂಪಾಯಿ. ವಯೋಮಿತಿ 18ರಿಂದ 70 ವರ್ಷ. ಇದಕ್ಕೆ ಕೊನೆಯ ದಿನಾಂಕ 12 ಫೆಬ್ರವರಿ ಒಂದು ಜಾಬ್ಗೆ, ಇನ್ನೊಂದು ಜಾಬ್ಗೆ 15 ಫೆಬ್ರವರಿ ಇದೆ. 12 ಜಾಬ್ ಇರೋದು ಮರ್ತ್ಬಿಡಿ, 15 ಫೆಬ್ರವರಿ ಇದೆಯಲ್ಲ ಅದನ್ನ ಆದಷ್ಟು ಬೇಗ ಹಾಕೊಳ್ಳಿ. ಇದು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್, ಸರ್ಕಾರಿ ಹುದ್ದೆಯ ನೇಮಕಾತಿ. IOCL ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಹಲವಾರು ಹುದ್ದೆ ಇದೆ, ಕೆಲವೊಂದು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಆಪರೇಟರ್, ಅಟೆಂಡೆಂಟ್ ಮತ್ತು ಇನ್ನು ಹಲವಾರು ಹುದ್ದೆಗಳಿದೆ. ಆ ವಿಡಿಯೋನ ನೋಡಿ. ವಿದ್ಯಾರ್ಹತೆ 10th, ITI, 12th, ಡಿಗ್ರಿ, ಈ ತರ ಎಲ್ಲ ಯಾವುದೇ ವಿದ್ಯಾರ್ಹತೆ ಆಗಿದ್ರು ನಿಮಗೆ ಜಾಬ್ ಇದೆ. 246 ಹುದ್ದೆಗಳಿದೆ. ಸ್ಯಾಲರಿ ನೋಡೋದಾದ್ರೆ 1,05,000 ರೂಪಾಯಿ ತನಕನೂ ಸ್ಯಾಲರಿ ಇದೆ. ಇದು ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ನ ಹಾಕೊಳ್ಳಿ. 16 ಫೆಬ್ರವರಿ 2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿದೆ, ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ವಿಡಿಯೋ ಇದೆ. ನೆಕ್ಸ್ಟ್, ಬೆಂಗಳೂರು ಸರ್ಕಾರಿ ನೇಮಕಾತಿ. ಇದಕ್ಕೆ ಯಾವುದೇ ಪರೀಕ್ಷೆ ಇರಲ್ಲ. ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂದ್ರೆ ಕೆಲವೊಂದು ಹುದ್ದೆನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ಯೂನ್ ಹುದ್ದೆ, ಡೇಟಾ ಎಂಟ್ರಿ ಆಪರೇಟರ್, ಡ್ರೈವರ್, ಈ ತರ ಹಲವಾರು ಹುದ್ದೆಗಳಿದೆ. ಸ್ಯಾಲರಿ ನೋಡೋದಾದ್ರೆ 75,000 ರೂಪಾಯಿ ತನಕನೂ ಸ್ಯಾಲರಿ ಇದೆ. ಏನೇನ್ ವಿದ್ಯಾರ್ಹತೆ ಮಾಡಿದ್ರೆ ಈ ಜಾಬ್ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ವಿದ್ಯಾರ್ಹತೆಗಳಿಗೂ ಜಾಬ್ ಇದೆ. ನೀವೇನಾದ್ರು 8th ಮಾಡಿದ್ರು ಓಕೆ, 12th ಆಗಿದ್ರು ಓಕೆ, ಮತ್ತೆ ಡಿಪ್ಲೊಮೊ, ಡಿಗ್ರಿ, MBBS, ನೀವು ಯಾವುದೇ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರಲಿ ಎಲ್ಲದಕ್ಕೂ ಜಾಬ್ ಇದೆ. 16 ಫೆಬ್ರವರಿ 2025 ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಲಿಂಕ್ ಬೇಕಾ, ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿದೆ, ಕ್ಲಿಕ್ ಮಾಡಿ ಜಲ್ದಿ ನೋಡ್ಕೊಳ್ಳಿ. ನೆಕ್ಸ್ಟ್, ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆ ಅರ್ಜಿಗಳನ್ನ ಕರೆದಿದ್ದಾರೆ. ಯಾವುದೇ ಪರೀಕ್ಷೆ ಇರಲ್ಲ, ನೀವು ನೇರ ನೇಮಕಾತಿ ಆಗಿರುತ್ತೆ. ವೇತನ ನೋಡೋದಾದ್ರೆ 62,500 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಇದು ಯಾವತ್ತು ಕೊನೆಯ ದಿನಾಂಕ ಅಂತ ನೋಡೋದಾದ್ರೆ 17 ಫೆಬ್ರವರಿ ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್, ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ನೆಕ್ಸ್ಟ್, ತಾಲೂಕ್ ಪಂಚಾಯತಿ ನೇಮಕಾತಿ. ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ, ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ, ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಖಾಲಿ ಇದೆ, ಮತ್ತೆ ಜಿಲ್ಲಾ ಮ್ಯಾನೇಜರ್, ಬ್ಲಾಕ್ ಮ್ಯಾನೇಜರ್, ಈ ತರ ಹಲವಾರು ಹುದ್ದೆಗಳು ಖಾಲಿ ಇದೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು. 19 ಫೆಬ್ರವರಿ ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಇದೆ, ಆದಷ್ಟು ಬೇಗ ನೋಡಿ. ನೆಕ್ಸ್ಟ್, ವಿಡಿಯೋದಲ್ಲಿ ಮುಂದಕ್ಕೆ ಹೋಗಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಿದ್ರೆ
ಇದ್ರೆ ಅಂದ್ರೆ ಜಾಬ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ PR ಅಕಾಡೆಮಿದು, ಅದನ್ನ ಫಾಲೋ ಮಾಡೋದು ಮರಿಬೇಡಿ. ಪ್ರತಿದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಅದರಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಮತ್ತೆ ಯಾವ್ದಾದ್ರು ಜಾಬ್ ನಿಮಗೆ ಕೊನೆ ದಿನಾಂಕ ಇದ್ರೆ ಅದರಲ್ಲೂ ತಿಳಿಸಿರ್ತೀವಿ, ಅದನ್ನ ನೋಡ್ಕೊಂಡು ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ. ನೆಕ್ಸ್ಟ್ ಯಾವ ಜಾಬ್ ಅಂತ ತಿಳ್ಕೊಳ್ಳೋಣ. ಸರ್ಕಾರಿ ಬ್ಯಾಂಕ್ ನೇಮಕಾತಿ, ಕ್ರೆಡಿಟ್ ಆಫೀಸರ್ ಅಂದ್ರೆ ಕ್ರೆಡಿಟ್ ಅಧಿಕಾರಿ ಹುದ್ದೆಗಳು ಖಾಲಿ ಇದೆ. ಯಾವ ಬ್ಯಾಂಕು ಅಂತ ನೋಡೋದಾದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ 85,920. ವಯೋಮಿತಿ 18ರಿಂದ 40 ವರ್ಷ. ಕೊನೆಯ ದಿನ 20 ಫೆಬ್ರವರಿ 2025. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇಂದ ಸರ್ಕಾರಿ ನೇಮಕಾತಿ ಇದೆ. ಅದು ಬೆಂಗಳೂರಿನಲ್ಲೇ ಖಾಲಿ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಿರಿಯ ಸಹಾಯಕ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ. ಇದು ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲ್ರಿ 1,20,000 ರೂಪಾಯಿ ತನಕ ಸ್ಯಾಲ್ರಿ ಇದೆ. ಎರಡು ಬೇರೆ ಬೇರೆ ಕೊನೆಯ ದಿನಾಂಕ ಇರುತ್ತೆ, ಅದರ ವಿಡಿಯೋ ನೋಡಿ ಎಲ್ಲ ಡೀಟೇಲ್ಸ್ ತಿಳ್ಕೋಬಹುದು. 20 ಫೆಬ್ರವರಿ ಮತ್ತೆ 26 ಫೆಬ್ರವರಿ 2025 ತನಕ ಎರಡು ಹುದ್ದೆಗಳಿಗೆ ಇದೆ. ಅದನ್ನ ಆದಷ್ಟು ಬೇಗ ನೋಡ್ಕೊಳ್ಳಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಸರ್ಕಾರಿ ನೇಮಕಾತಿಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸು ಇರೋದಿಲ್ಲ. ಇದು ನೇರ ನೇಮಕಾತಿ ಆಗಿರುತ್ತೆ. ಸ್ಯಾಲ್ರಿ 40,000 ರೂಪಾಯಿ ತನಕನೂ ಇರುತ್ತೆ. ಕೊನೆಯ ದಿನಾಂಕ 20 ಫೆಬ್ರವರಿ 2025. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ನಿಮಗೂ ಕೂಡ ಜಾಬ್ ಸಿಗ್ಲಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋನ ನೋಡೋಣ. ಬೆಸ್ಕಾಂ ನಿಂದ ಸರ್ಕಾರಿ ಹುದ್ದೆಗಳು, KB ಇಂದ ನೇರ ನೇಮಕಾತಿ ಆಗಿರುತ್ತೆ. ಬೆಸ್ಕಾಂ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಹುದ್ದೆಗಳು ಖಾಲಿ ಇದೆ. 510 ಹುದ್ದೆ ಖಾಲಿ ಇದೆ. ಎಲ್ಲರೂ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಈ ಜಾಬ್ ಪಡ್ಕೊಳ್ಳಿ. ಇದಕ್ಕೆ ವಯೋಮಿತಿ 18 ಮತ್ತೆ 18ರಿಂದ ಮೇಲ್ಪಟ್ಟಿರೋರು ಆಗಿರ್ಬೇಕಾಗತ್ತೆ. 20 ಫೆಬ್ರವರಿ 2025 ಕೊನೆಯ ದಿನಾಂಕ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ ಸರ್ಕಾರದಿಂದ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. UAS ಇಂದ ನೇರ ನೇಮಕಾತಿ. ಸ್ಯಾಲ್ರಿ ನೋಡೋದಾದ್ರೆ 40,000 ರೂಪಾಯಿ ಇರುತ್ತೆ. ಜೊತೆಗೆ ಹೆಚ್ಚುವರಿ ಭತ್ಯೆ ಅಂದ್ರೆ HRA, ಹೌಸ್ ರೆಂಟ್ ಅಲವೆನ್ಸ್ ಕೂಡ ಕೊಡ್ತಾರೆ ಸ್ಯಾಲ್ರಿ ಜೊತೆಗೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ನೀವು ಕೊನೆಯ ದಿನಾಂಕ ಯಾವುದು ಅಂತ ನೋಡ್ತಾ ಇದ್ರೆ 20 ಫೆಬ್ರವರಿ ಮತ್ತೆ 24 ಫೆಬ್ರವರಿ. ಇದು ವಾಕ್ ಇನ್ ಇಂಟರ್ವ್ಯೂ ಆಗಿರತ್ತೆ. ನೀವು ಈ ಜಾಬ್ ಡೀಟೇಲ್ಸ್ ತಿಳ್ಕೋಬೇಕು ಅಂದ್ರೆ ಏನ್ ಮಾಡಬೇಕು, ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈ ವಿಡಿಯೋನ ಆದಷ್ಟು ಬೇಗ ನೋಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಗಳನ್ನ ಎಲ್ಲ ಜಾಬ್ಗಳಿಗೂ ಹಾಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಗ್ರಾಮ ಪಂಚಾಯತಿಯಿಂದ ನೇಮಕಾತಿಗೆ ಕರೆದಿರ್ತಾರೆ. ಇದು ಪಂಚಾಯತ್ ರಾಜ್ ನ ನೋಟಿಸ್ ಪ್ರಕಟಣೆ. ಇದು ನೇರ ನೇಮಕಾತಿ ಆಗಿರತ್ತೆ. ತಾಂತ್ರಿಕ ಸಲಹೆಗಾರ ಹುದ್ದೆಗಳು ಖಾಲಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷ. ಕೊನೆಯ ದಿನಾಂಕ 21 ಫೆಬ್ರವರಿ 2025. ಆದಷ್ಟು ಬೇಗ ಅರ್ಜಿಗಳನ್ನ ಹಾಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನ್ ನಲ್ಲಿದೆ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದೆ. ಇದೆಲ್ಲದರ ಜಾಬ್ ನೋಟಿಫಿಕೇಶನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನೆಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ಈ ಎಲ್ಲಾ ವಿಡಿಯೋಗಳನ್ನ ನೋಡೋದು ಮರಿಬೇಡಿ. ಓಕೆನಾ. ಅದಾದ ನಂತರ ನಿಮಗೆ ಒಂದು ವಿಷಯನ ಹೇಳಬೇಕಿತ್ತು. ನಾವು ಹೊಸದಾಗಿ ಇನ್ಸ್ಟಾಗ್ರಾಮ್ ಚಾನೆಲ್ ನ ಶುರು ಮಾಡಿದ್ವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿದೆ. ಪ್ರತಿದಿನನೂ ನೀವು ಇನ್ಸ್ಟಾಗ್ರಾಮ್ ನಲ್ಲೂ ಜಾಬ್ ಡೀಟೇಲ್ಸ್ ಎಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಇಂದ ಇನ್ಸ್ಟಾಗ್ರಾಮ್ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಇದಿಷ್ಟು ನಮ್ಮ ಸಾಟರ್ಡೆ ಸಂತೆಯ ಜಾಬ್ ವಿಡಿಯೋ.
ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ.